ಹೆಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್. ಇವತ್ತಿನ ನಾವು CTET ಸಿಲೆಬಸ್ ಪ್ರಕಾರ ಪಾಠಗಳನ್ನು ಕಲಿತಾ ಹೋಗೋಣ. ಮೊದಲನೇದಾಗಿ ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಸಿಲೆಬಸ್ ನೋಡಬೇಕಂತಂದರೆ ಸೇಮ್ ಇರುತ್ತೆ, ಯಾವುದೇ ರೀತಿ ಚೇಂಜಸ್ ಇರಲ್ಲ. ನೀವು ಯಾವುದೇ ಲ್ಯಾಂಗ್ವೇಜನ್ನು ತೆಗೆದುಕೊಳ್ಳಿ, ಹಿಂದಿ, ಕನ್ನಡ, ಇಂಗ್ಲೀಷ್, ಉರ್ದು, ತಮಿಳು, ತೆಲುಗು ಯಾವುದೇ ತೆಗೆದುಕೊಂಡ್ರೂ ಕೂಡ ಸಿಲೆಬಸ್ ಸೇಮ್ ಇರುತ್ತೆ. 15 ಮಾರ್ಕ್ಸ್ದು ಕಾಂಪ್ರಹೆನ್ಷನ್ ಮೇಲಿರುತ್ತೆ, ಆಮೇಲೆ 15 ಮಾರ್ಕ್ಸ್ದು ಪೆಡಗಾಗಿ ಮೇಲಿರುತ್ತೆ. ಪೇಪರ್ 1 ಆ್ಯಂಡ್ ಪೇಪರ್ 2 ಎರಡೂ ಕೂಡ ಸಿಲೆಬಸ್ ಫಸ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಸೇಮ್ ಇರುತ್ತೆ. ನೋಡಿ, ಲ್ಯಾಂಗ್ವೇಜ್ ಸೆಕೆಂಡಲ್ಲಿಯೂ ಕೂಡ ಸೇಮ್ ಇದೆ. ಈಗ ಇದರಲ್ಲಿ ನಾವು ಮೊದಲನೆಗೆ ಬರುವಂತಹ ಲರ್ನಿಂಗ್ ಆ್ಯಂಡ್ ಅಕ್ವೈಜೇಷನ್ ಇದರ ಬಗ್ಗೆ ಇವತ್ತು ನಾವು ಕಲಿಯೋಣ. ಇದರ ಮೇಲೆ ಬರುವಂತಹ ಎಲ್ಲ ಪ್ರಶ್ನೆಗಳನ್ನು ನಾನು ನಾಳಿನ ಕ್ಲಾಸಿನಲ್ಲಿ ಚರ್ಚೆ ಮಾಡುತ್ತೇನೆ. ಈಗ ಮೊದಲನೇದಾಗಿ ನೋಡೋಣ. ಲರ್ನಿಂಗ್ ಆ್ಯಂಡ್ ಅಕ್ವೈಜೇಷನ್ ಆಫ್ ಲ್ಯಾಂಗ್ವೇಜ್. ಈಗಾಗಲೇ ನೀವು TET ಮಾಡಬೇಕಾದ್ರೆ ಕಲ್ತಿದ್ದೀರಾ. ಕಲಿಕೆ ಮತ್ತು ಸ್ವಾಧೀನ. ಅಕ್ವೈಜೇಷನ್ ಅಂದರೆ ಅರ್ಜನೆ ಮತ್ತು ಸ್ವಾಧೀನ ಆಗುತ್ತೆ. ವಾಟ್ ಈಸ್ ಲ್ಯಾಂಗ್ವೇಜ್? Language is a system of consists of the development, acquisition, maintenance and use of complex system of ಕಮ್ಯುನಿಕೇಷನ್. ಭಾಷೆ ಎನ್ನುವುದು ಒಂದು ಸ್ವೀಕೃತ ಸಂಕೇತಗಳ ಒಂದು ವ್ಯವಸ್ಥೆಯಾಗಿದೆ. ಇದರ ಸಹಾಯದಿಂದ ಮಾನವ ಏನು ಮಾಡಬಹುದು? ತನ್ನ ಭಾವನೆಗಳನ್ನು ಬೇರೆದವ್ರಿಗೆ ತಿಳಿಸಬಹುದು. ಭಾವನೆ ಆಯಿತು, ಅನಿಸಿಕೆಗಳನ್ನಾಯಿತು ಮತ್ತೊಬ್ಬನಿಗೆ ತಿಳಿಸುವಂತಹ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್, ಸಂಕೇತಗಳಂತಹ ಒಂದು ವ್ಯವಸ್ಥೆಯೇ ಏನು ಭಾಷೆ. ನಾವು ಈ ಭಾಷೆನ ಎದಕ್ಕೆ ಯೂಸ್ ಮಾಡ್ತೀವಿ? ಕಮ್ಯುನಿಕೇಷನ್ಗೆ, ಬೇರೆದವರ ಜೊತೆ ಮಾತನಾಡಲು. ಸೊ ಲ್ಯಾಂಗ್ವೇಜ್ ಅಂದರೆ ಏನು? ಇದೊಂದು ಸಿಸ್ಟಮ್. ಈ ಸಿಸ್ಟಮ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಲ್ಯಾಂಗ್ವೇಜ್ ಈಸ್ ಅ ಸಿಸ್ಟಮ್, ಡೆವಲಪ್ಮೆಂಟ್, ಅಕ್ವಿಜಿಷನ್, ಮೇಂಟೆನೆನ್ಸ್ ಆ್ಯಂಡ್ ಯೂಸ್ ಆಫ್ ಕಾಂಪ್ಲೆಕ್ಸ್ ಸಿಸ್ಟಮ್. ಈ ಒಂದಿಷ್ಟು ಕೀವರ್ಡ್ಸ್ನ ನೆನ್ಪಿಟ್ಕೊಂಡ್ರೆ ಇದರ ಮೇಲೆ ನಿಮಗೆ ಕ್ವಶನ್ಸ್ ಬರುತ್ತೆ. ವಾಟ್ ಈಸ್ ಲ್ಯಾಂಗ್ವೇಜ್ ಅಂತ ಕೇಳ್ತಾರೆ. ಅಲ್ಲಿ 4 ಆಪ್ಷನ್ಸ್ ಇರುತ್ತೆ. ಲಾಸ್ಟಿಗೆ ಲ್ಯಾಂಗ್ವೇಜ್ ಈಸ್ ಅ ಸಿಸ್ಟಮ್ ಇಷ್ಟೇ ಕೊಟ್ಟಿರ್ತಾರೆ. ಆಗ ನೀವು ಸಿಸ್ಟಮ್ ಅನ್ನೋದನ್ನು ಚೂಸ್ ಮಾಡಬೇಕು. ಭಾಷೆ ಅನ್ನೋದು ಒಂದು ವ್ಯವಸ್ಥೆ. ಈ ಎಲ್ಲ ಕ್ವಶನ್ಗಳನ್ನು ನಾನು ನಾಳಿನ ಕ್ಲಾಸಿನಲ್ಲಿ ಹಾಕ್ತೀನಿ. ಈಗ ಎಡ್ವರ್ಡ್ ಸಫೀರ್ ಅವರ ಪ್ರಕಾರ ಭಾಷೆ ಎಂದರೇನು ಅಂತ ನಾವು ನೋಡೋಣ. Language is a purely human and non-instinctive method of communicating ideas, emotions and desires by means of voluntarily produced symbol. ಈ ಒಂದು ವ್ಯಾಖ್ಯೆ ಕನ್ನಡ ಬೋಧನಾಶಾಸ್ತ್ರದಲ್ಲಿಯೂ ಕೂಡ ಬಂದಿದೆ. ಎಡ್ವರ್ಡ್ ಸಫೀರ್ ಅವರ ಪ್ರಕಾರ ನಮ್ಮ ಭಾವನೆಗಳನ್ನು, ಅಭಿಪ್ರಾಯಗಳನ್ನು, ಅಪೇಕ್ಷೆಗಳನ್ನು ಪ್ರದಾನ ಮಾಡಲೆಂದು ಇರುವ ಸ್ವಪ್ರೇರಿತ ಉಚ್ಚಾರಿತ ಸಂಕೇತಗಳ ಒಂದು ವ್ಯವಸ್ಥೆಯೇ ಭಾಷೆ ಅಂತ ಯಾರು ಹೇಳ್ತಾರೆ? ಎಡ್ವರ್ಡ್ ಸಫೀರ್ ಅವರು. ಇದರಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿದ್ದು ಏನು ಅಂತಂದರೆ ಕಮ್ಯುನಿಕೇಟಿಂಗ್ ಐಡಿಯಾಸ್, ಇಮೋಷನ್ಸ್ ಆ್ಯಂಡ್ ಡಿಸೈನರ್ಸ್. ಈ ಒಂದಿಷ್ಟು ಕೀವರ್ಡ್ಸ್ನ ನೆನ್ಪಿಟ್ಕೊಳ್ಳಿ. ಈ ಫುಲ್ ಒಂದು ಡೆಫಿನೇಷನ್ನ ನಮಗೆ ನೆನ್ಪಿಟ್ಕೊಳ್ಳಿಕ್ಕೆ ಆಗಲ್ಲ. ಸೊ ಈ ಕೀವರ್ಡ್ಸ್ನ ನೆನ್ಪಿಟ್ಕೊಳ್ಳೋ ಮುಖಾಂತರ ನಾವು ಅಲ್ಲಿ ಎಕ್ಸಾಮ್ನಲ್ಲಿ ವ್ಯಾಖ್ಯೆಯನ್ನು ಕೊಟ್ಟು ಇದನ್ನ ಯಾರು ಹೇಳಿದರು ಅಂತ ಕೇಳಿದಾಗ ಆರಾಮಾಗಿ ನಾವು ಎಡ್ವರ್ಡ್ ಸಫೀರ್ ಅಂತ ಚೂಸ್ ಮಾಡ್ಬೋದು. ಸೊ ಈ ಒಂದು ಕೀವರ್ಡ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಇದನ್ನೆಲ್ಲ ನೀವು ವಿಡಿಯೋ ನೋಡ್ತಾ ನೋಟ್ ಮಾಡ್ತಾ ಹೋಗಿ. ಇನ್ನೂ ಏನು ಡಿಸಿಷನ್ ಆಗಿಲ್ಲ ಯಾವಾಗ CTET ಇದೆ ಅಂತ. ಸೊ ಈಗಾಗಲೇ ನೀವು ಎಲ್ಲ ನೋಟ್ಸ್ ಮಾಡ್ತಾ ಹೋದರೆ ಎಕ್ಸಾಮ್ ಸಮೀಪ ಬಂದಾಗ ಜಸ್ಟ್ ನೀವು ಕೀವರ್ಡ್ಸ್ನ ನೋಡ್ಕೊಂಡ್ರೆ ಸಾಕು, ನಿಮಗೆ ನೆನಪಿಗೆ ಬರುತ್ತೆ. ಈಗ ನೆಕ್ಸ್ಟ್ ನೋಡೋಣ. ನಾಮ್ ಚಾಮ್ಸ್ಕಿ ಅವರು ಏನು ಹೇಳ್ತಾರೆ? A language is a set of infinite of sentence, each minute in length and constructed out of a finite set of elements. ಇದೊಂದು ಭಾಷೆ ಎನ್ನುವುದು ಸೀಮಿತನೂ ಅಲ್ಲ ಅಥವಾ ಇದಕ್ಕೆ ಕೊನೆಯೂ ಇಲ್ಲ. ಈ ರೀತಿ ಒಂದು ವಾಕ್ಯಗಳ ಜೋಡಣೆಯಾಗಿದೆ ಅಂತ ನೋಮ್ ಚಾಮ್ಸ್ಕಿ ಅವರು ಹೇಳ್ತಾರೆ. ಈಗ ಒರಿಜಿನ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ನಾವು ನೋಡೋಣ. ಇಂಗ್ಲೀಷ್ ಲ್ಯಾಂಗ್ವೇಜ್ ಯಾವ ರೀತಿ ಒರಿಜಿನ್ ಆಯಿತು, ಎಲ್ಲಿಂದ ಬಂತು ಅಂತ ಒಂದು ಕ್ವಶನ್ ಬರುತ್ತೆ. ದ ಇಂಡೋ ಯುರೋಪಿಯನ್ ಫ್ಯಾಮಿಲಿ. ಒರಿಜಿನ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಏನು? ಇಂಗ್ಲೀಷ್ ಲ್ಯಾಂಗ್ವೇಜ್ ದ ಇಂಡೋ ಯುರೋಪಿಯನ್ ಫ್ಯಾಮಿಲಿದಿಂದ ಇದರಲ್ಲಿ ಜರ್ಮ್ಯಾನಿಕ್, ಇದರಲ್ಲಿ ಏನು ಬರುತ್ತೆ? ಇಂಗ್ಲೀಷ್ ಅನ್ನೋದು ಬರುತ್ತೆ. ನೋಡಿ ಇಲ್ಲಿದೆ. ಸೊ ಕ್ವಶನ್ಸ್ ಕೇಳ್ತಾರೆ.
ಒರಿಜಿನ್ ಆಫ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಕೊಟ್ಟು ಒಂದು 4 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ದ ಇಂಡೋ ಯುರೋಪಿಯನ್ ಫ್ಯಾಮಿಲಿ, ಜಸ್ಟ್ ಯುರೋಪಿಯನ್ ಫ್ಯಾಮಿಲಿ ಅಂತ ಕೂಡ ಅದರಲ್ಲಿ ಆಪ್ಷನ್ ಇರುತ್ತೆ. ನೀವು ಸಡನ್ಲಿ ಏನೋ ಕನ್ಫ್ಯೂಷನ್ ಆಗಿ ಅದೇ ಆಪ್ಷನನ್ನು ಚೂಸ್ ಮಾಡಬೇಡಿ, ಸರಿಯಾಗಿ ಓದ್ಕೊಳ್ಳಿ. ದ ಇಂಡೋ ಯುರೋಪಿಯನ್, ಜಸ್ಟ್ ಯುರೋಪಿಯನ್ ಇದ್ದರೆ ಚೂಸ್ ಮಾಡಬಾರ್ದು. ದ ಇಂಡೋ ಯುರೋಪಿಯನ್ ಫ್ಯಾಮಿಲಿ ಅಂತ ಇರುತ್ತಲ್ವ, ಅದೇನಾಗುತ್ತೆ ನಮ್ಮದು ಆನ್ಸರ್ ಆಗುತ್ತೆ. ಈಗ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಲ್ಯಾಂಗ್ವೇಜದ ಒಂದಿಷ್ಟು ಲಕ್ಷಣಗಳು. ಲ್ಯಾಂಗ್ವೇಜ್ ಈಸ್ ಆರ್ಬಿಟರಿ. ಲ್ಯಾಂಗ್ವೇಜ್ ಈಸ್ ಆರ್ಬಿಟರಿ ಅಂತಂದರೆ ಉದಾಹರಣೆ ಈಗ ತೆಗೆದುಕೊಳ್ಳಿ, ಬೆಕ್ಕು. ಬೆಕ್ಕು ನಾವು ಕನ್ನಡದಲ್ಲಿ ಬೆಕ್ಕು ಅಂತೀವಿ, ಇಂಗ್ಲೀಷ್ನಲ್ಲಿ ಕ್ಯಾಟ್, ಆಮೇಲೆ ಹಿಂದಿಯಲ್ಲಿ ಬಿಲ್ಲಿ. ಇದೇ ರೀತಿ ಬೇರೆ ಬೇರೆ ಭಾಷೆಯಲ್ಲೇನೋ ಬೇರೆ ಬೇರೆ ನಾವು ಯೂಸ್ ಮಾಡ್ತೀವಿ. ಅದು ಒಂದು ವಸ್ತು ಒಂದೇ ಇರುತ್ತೆ, ಆದರೆ ಭಾಷೆ ಏನಿರುತ್ತೆ, ನಾವು ಅನ್ನುವ ಪದ ಏನಿರುತ್ತೆ ಚೇಂಜ್ ಇರುತ್ತೆ. ಸೊ ಲ್ಯಾಂಗ್ವೇಜ್ ಇದೊಂದು ಆರ್ಬಿಟರಿ. ಆರ್ಬಿಟರಿ ಅಂತಂದರೆ ನಿರಂಕುಶ. ಸೆಕೆಂಡ್ ಒನ್, ಲ್ಯಾಂಗ್ವೇಜ್ ಈಸ್ ಸಿಸ್ಟಮೆಟಿಕ್. ಇದೊಂದು ಸಿಸ್ಟಮೆಟಿಕ್ ಆಗಿ ವ್ಯವಸ್ಥಿತವಾಗಿ ಇದೆ. ಅಂದರೆ LSRW ಬರುತ್ತೆ, ಆಲಿಸುವಿಕೆ, ಆಮೇಲೆ ಸ್ಪೀಕಿಂಗ್ ಮಾತನಾಡುವುದು, ರೀಡಿಂಗ್ ಓದುವುದು, ಆಮೇಲೆ ರೈಟಿಂಗ್. ನಾವು ಇದನ್ನು ಸಿಸ್ಟಮೆಟಿಕ್ಕಾಗಿ ಕಲಿಸ್ತಾ ಹೋಗ್ತೀವಲ್ವ, ಅಥವಾ ನಾವು ಮಕ್ಕಳಿಗೆ ಫಸ್ಟು ರೈಟಿಂಗ್ ಕಲಿಸಿ ಆಮೇಲೆ ಸ್ಪೀಕಿಂಗ್ ಕಲಿಸ್ತೀವ? ಇಲ್ಲ, ಮೊದಲನೇದಾಗೇನು ಇದೊಂದು ವ್ಯವಸ್ಥಿತವಾಗಿ ಕಲಿಸ್ತೀವಿ. LSRW ಆಲಿಸುವಿಕೆ ಕಲಿಸ್ತೀವಿ, ಆಮೇಲೆ ಮಾತನಾಡುವುದು, ಆಮೇಲೆ ಓದುವುದು, ಆಮೇಲೆ ಏನು ಬರೆಯುವುದು. ಸೊ ಲ್ಯಾಂಗ್ವೇಜ್ ಈಸ್ ಅ ಸಿಸ್ಟಮೆಟಿಕ್. ಈಗ ಥರ್ಡ್ ಒನ್, ಲ್ಯಾಂಗ್ವೇಜ್ ಈಸ್ ಓಕಲ್. ಲ್ಯಾಂಗ್ವೇಜ್ ಅನ್ನೋದೇನು ಉಚ್ಚಾರ. ಇದರಲ್ಲಿ ಓಕಲ್, ಒಂದಿಷ್ಟು ಓಕಲ್ ಸಿಂಬಾಲ್ಸ್ ಬರ್ತವೆ. ಇದು ಸಿಂಬಾಲ್ಸ್ ಮುಖಾಂತರ ಏನು ಲ್ಯಾಂಗ್ವೇಜ್ ಅನ್ನೋದು ಆಗಿದೆ. ಈಗ ನಾವು ಏನು ಮಾಡ್ತೀವಿ, ಒಂದೊಂದು ಪದವನ್ನು ಒಂದೊಂದು ರೀತಿ ಉಚ್ಚಾರ ಮಾಡ್ತೀವಿ. ಕನ್ನಡದಲ್ಲಿ ನೋಡಿರ್ಬೋದು ನೀವು, ದಂತ್ಯ, ಕಂಠ್ಯ, ತಾಲವ್ಯ, ಈ ರೀತಿಯೆಲ್ಲ ನೋಡಿರ್ಬೋದು. ಅವೇನು ಓಕಲ್ ಸೌಂಡ್ಸ್. ಅಂದರೆ ಒಂದು ಪ ಅನ್ಬೇಕಾದ್ರೆ ನಾವು ಯಾವ ರೀತಿ ಒಂದು ನಮ್ಮ ಅಂಗಗಳಲ್ಲಿರುವಂಥ ಒಂದು ಬಾಯಿಯನ್ನು ನಾವು ಯಾವ ರೀತಿ ಚೇಂಜಸ್ ಮಾಡ್ತೀವಿ, ವ ಅನ್ನುವಾಗ, ಆಮೇಲೆ ಈ ಅನ್ಬೇಕಾದ್ರೆ, ಆ ಅನ್ಬೇಕಾದ್ರೆ, ಈ ರೀತಿಯೂ ಈ ಓಕಲ್ಸ್ ಇರುತ್ತೆ. ಲ್ಯಾಂಗ್ವೇಜ್ ಈಸ್ ಒಂದು ಓಕಲ್. ಇನ್ನು ಫೋರ್ತ್ ಒನ್, ಲ್ಯಾಂಗ್ವೇಜ್ ಈಸ್ ಸಿಂಬಾಲಿಕ್. ಇದೊಂದು ಸಾಂಕೇತಿಕವಾಗಿರುತ್ತೆ. ಇದರಲ್ಲಿ ಹಲವಾರು ಸಂಕೇತಗಳ ಮುಖಾಂತರ ಈ ಲ್ಯಾಂಗ್ವೇಜ್ ಅನ್ನೋದೇನು ಕ್ರಿಯೇಟ್ ಆಗಿದೆ. ಆಮೇಲೆ ಲ್ಯಾಂಗ್ವೇಜ್ ಈಸ್ ಸೋಷಿಯಲ್. ಲ್ಯಾಂಗ್ವೇಜ್ ಇದೊಂದು ಏನಿದೆ ಸೋಷಿಯಲ್, ಸಾಮಾಜಿಕವಾಗಿದೆ. ನಾವೇನು ಮಾಡ್ತೀವಿ, ಭಾಷೆಯನ್ನು ಸಮಾಜದಲ್ಲಿ ತಾನೇ ಉಪಯೋಗಿಸ್ತೀವಿ. ಸಮಾಜದಲ್ಲಿ ಪ್ರತಿಯೊಬ್ಬರ ಜೊತೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ನಾವು ಒಂದು ವ್ಯವಹಾರವನ್ನಾಯಿತು, ಏನೋ ಒಂದು ಕಮ್ಯುನಿಕೇಟಿಂಗ್ಗೆ ನಾವು ಭಾಷೆಯನ್ನು ಬಳಸ್ತೀವಿ. ಸೊ ಲ್ಯಾಂಗ್ವೇಜ್ ಈಸ್ ಸೋಷಿಯಲ್. ಲ್ಯಾಂಗ್ವೇಜ್ ಈಸ್ ಪ್ರೊಡಕ್ಟಿವ್ ಆ್ಯಂಡ್ ಕ್ರಿಯೇಟಿವ್. ಇದೊಂದು ಏನಾಗಿದೆ, ಪ್ರೊಡಕ್ಟಿವ್ ಅಂತಂದರೆ ಸೃಜನಶೀಲ, ಉತ್ಪಾದಕ ಮತ್ತು ಸೃಜನಶೀಲ. ಪ್ರೊಡಕ್ಟಿವ್ ಅಂದರೆ ಉತ್ಪಾದಕ, ಕ್ರಿಯೇಟಿವ್ ಅಂದರೆ ಸೃಜನಶೀಲ. ನಾವು ಇದರಲ್ಲಿ ಹಲವಾರು ಪದಗಳನ್ನು ಏನು ಮಾಡ್ಬೋದು, ಉತ್ಪಾದನೆಯನ್ನು ಮಾಡ್ತೀವಿ. ಅದು ಯಾವ್ಯಾವ ರೀತಿ, ಬೇರೆ ಬೇರೆ ರೀತಿಯಿಂದ ನಾವು ಹಲವಾರು ಪದಗಳನ್ನ ಉಚ್ಚಾರ ಮಾಡ್ತೀವಿ. ಈಗ ನಮಗೆ ಭಾಷೆನೇ ಬರಲಿಲ್ಲ ಅಂತಂದರೆ, ಈ ಮಗುವಿಗೆ ಮಾತನಾಡಲಿಕ್ಕೆ ಬರಲಿಲ್ಲ ಅಂದರೆ, ಭಾಷೆನೇ ಬರಲಿಲ್ಲ ಅಂದರೆ ಅದರ ತನ್ನ ಆಸೆಗಳನ್ನ ಹೇಗೆ ಈಡೇರಿಸ್ಕೊಳ್ಳುತ್ತೆ, ಒಂದು ಉತ್ಪಾದಕತೆಯಿಂದ ಅಲ್ವಾ. ಭಾಷೆನ ಮಾತನಾಡುವುದರಿಂದ ಅದು ತನಗೆ ಏನು ಬೇಕಾಗಿರುತ್ತೋ ಅದನ್ನು ಕೇಳಿಕೊಂಡು ತನ್ನ ಆಸೆಯನ್ನು ಈಡೇರಿಸ್ಕೊಳ್ಳುತ್ತೆ. ಸೊ ಲ್ಯಾಂಗ್ವೇಜ್ ಈಸ್ ಪ್ರೊಡಕ್ಟಿವ್ ಆ್ಯಂಡ್ ಕ್ರಿಯೇಟಿವ್. ಆಮೇಲೆ ಲಾಸ್ಟ್ ಒನ್, ಲ್ಯಾಂಗ್ವೇಜ್ ಈಸ್ ನಾನ್ ಇನ್ಸ್ಟಿಂಕ್ಟಿವ್ ಆ್ಯಂಡ್ ಕನ್ವೆನ್ಷನಲ್. ಇದು ಒಂದು ಸಾಂಪ್ರದಾಯಿಕವಾಗಿ ಬಂದಿದೆ. ಸಡನ್ಲಿ ಭಾಷೆ ಅನ್ನೋದು ಹುಟ್ಕೊಂಡಿಲ್ಲ. ಗೊತ್ತೇ ಇದೆ ನಿಮಗೆ, ಹೋಮೋಸೇಫಿಯನ್, ಮೊದಲು ಮಾನವ ಏನಿದ್ದ, ಮೊದಲು ಮಂಗನಿದ್ದ, ಆಮೇಲೆ ಬೆಳೀತಾ ಬೆಳೀತಾ ಏನಾಯಿತು, ಮಾನವನಾದ. ಹಾಗೆ ಭಾಷೆಯು ಕೂಡ ಸಡನ್ಲಿ ಹುಟ್ಟಿಕೊಂಡಿದ್ದಲ್ಲ, ಅದೇನು ಸಾವಕಾಶವಾಗಿ ಸಾಂಪ್ರದಾಯಿಕವಾಗಿ ಬಂದಂಥದ್ದಾಗಿದೆ. ಈಗ ಫಸ್ಟ್ ಲ್ಯಾಂಗ್ವೇಜ್ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ನಲ್ಲಿ ಅಕ್ವೈಜೇಷನ್ ಮತ್ತು ಲರ್ನಿಂಗ್ ಬಗ್ಗೆ ನಾವೇನು ಮಾಡೋಣ, ವ್ಯತ್ಯಾಸಗಳನ್ನು, ಡಿಫ್ರೆನ್ಸ್ಗಳನ್ನು ನೋಡೋಣ. ಫಸ್ಟ್ ಲ್ಯಾಂಗ್ವೇಜ್ ಅಕ್ವೈಜೇಷನ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್. ಫಸ್ಟ್ ಲ್ಯಾಂಗ್ವೇಜ್ ಅಕ್ವೈಜೇಷನ್ ಈಸ್ ಚಿಲ್ಡ್ರನ್ಸ್ ಅಕ್ವೈಜೇಷನ್ ಆಫ್ ದೇರ್ ನೇಟಿವ್ ಲ್ಯಾಂಗ್ವೇಜ್. ಅಂದರೆ ನಮ್ಮ ಸುತ್ತಮುತ್ತಲಿನ ನಮ್ಮ ನೇಟಿವ್ ಭಾಷೆ, ನಮ್ಮ ಮಾತೃಭಾಷೆನ ನಾವು ನಮ್ಮ ಸುತ್ತಮುತ್ತಲಿರುವಂತಹ ತಂದೆ ತಾಯಿ ಆಯಿತು, ನೆರೆಹೊರೆಯವರ ಮುಖಾಂತರ ನಾವು ಅನುಕರಣೆ ಮೂಲಕ ಏನು ಮಾಡ್ತೀವಿ, ಫಸ್ಟ್ ಲ್ಯಾಂಗ್ವೇಜನ್ನು ಕಲಿತೀವಿ. ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವೈಜೇಷನ್ ಈಸ್ ಲರ್ನಿಂಗ್. ಲರ್ನಿಂಗ್ ಮುಖಾಂತರ
ಆಗುತ್ತೆ. ಇದು ಕಲಿಕೆಯ ಮುಖಾಂತರ ನಮ್ಮದು ಸೆಕೆಂಡ್ ಲ್ಯಾಂಗ್ವೇಜ್ ಕಲಿಕೆ ಆಗುತ್ತದೆ. ಇದೇನು ಅಕ್ವೈರಿಂಗ್ ದ ಮದರ್ ಟಂಗ್, ಆಫ್ಟರ್ ಅಕ್ವೈರಿಂಗ್ ದ ಮದರ್ ಟಂಗ್ ಅಂದರೆ ಒಂದು ಮಾತೃಭಾಷೆನ ಕಲಿತ ನಂತರ ನಾವೇನು ಸ್ಕೂಲಿಗೆ ಹೋಗಿ ಕಲಿತೀವಲ್ಲ ಅದೇನಾಗುತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗುತ್ತೆ. ಫಸ್ಟ್ ಲ್ಯಾಂಗ್ವೇಜಲ್ಲಿ ಅ ಸಬ್ ಕಾನ್ಷಿಯಸ್ ಪ್ರೊಸೆಸ್, ಇದರಲ್ಲಿ ಯಾವುದೇ ರೀತಿ ನಾವು ಕಾನ್ಷಿಯಸ್ ಎಫರ್ಟ್ ಆಗಿ ಕಲೀಲೇಬೇಕು ಅಂತ ನಾವು ಕಲಿಯಲ್ಲ. ಇದೇನೋ ಒಂದು ಅನುಕರಣೆ ಮುಖಾಂತರ ನಮ್ಮ ಮಾತೃಭಾಷೆಯನ್ನು ನಾವು ಕಲಿತೀವಿ. ಆಮೇಲೆ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಎನ್ ಆ್ಯಕ್ಟಿವ್ ಆ್ಯಂಡ್ ಕಾನ್ಷಿಯಸ್ ಪ್ರೊಸೆಸ್, ಆ್ಯಕ್ಟಿವ್ ಆಗಿ ನಾವು ಕಾನ್ಷಿಯಸ್ ಎಫರ್ಟ್ ಹಾಕಿ ಕಲಿತೀವಿ. ಆಮೇಲೆ ಥರ್ಡ್ ಒನ್ ಡಸ್ ನಾಟ್ ರಿಕ್ವೈರ್ ಎಕ್ಸ್ಪ್ಲಿಸಿಟ್ ಇನ್ಸ್ಟ್ರಕ್ಷನ್ಸ್ ಆರ್ ಎಜುಕೇಷನ್. ಈಗ ನಾವು ಮಾತೃಭಾಷೆನ ಕಲಿಬೇಕು ಅಂತಂದರೆ ಯಾವುದೇ ರೀತಿ ಇನ್ಸ್ಟ್ರಕ್ಷನ್ಸ್ ಅವಶ್ಯಕತೆ ಇರೋಲ್ಲ, ಯಾವುದೇ ರೀತಿ ಎಜುಕೇಷನ್ ಕೂಡ ಇರಲ್ಲ. ಈಗ ನಾವು ಒನ್ ಇಯರ್ ಆದಮೇಲೆ ಮಗುಗೆ ಅದಕ್ಕೆ ಭಾಷೆಯನ್ನು ಕಲೀಲಿಕ್ಕೆ ನಾವು ಡೈರೆಕ್ಟಾಗಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಲ್ಲ. ಅದು ತಾವೇನು ತನ್ನ ತಂದೆ ತಾಯಿ, ತನ್ನ ಪೇರೆಂಟ್ಸ್, ನೆರೆಹೊರೆಯವರ ಮುಖಾಂತರ ಅನುಕರಣೆಯಿಂದ ತನ್ನ ಭಾಷೆನ ಕಲಿತೆ. ಸೊ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಆ್ಯಂಡ್ ಇನ್ಸ್ಟ್ರಕ್ಷನ್ದು ಅವಶ್ಯಕತೆ ಇರುವುದಿಲ್ಲ. ಆಮೇಲೆ ಸೆಕೆಂಡ್ ಲ್ಯಾಂಗ್ವೇಜ್ನಲ್ಲಿ ರಿಕ್ವೈರ್ಸ್ ಎಕ್ಸ್ಪ್ಲಿಸಿಟ್ ಇನ್ಸ್ಟ್ರಕ್ಷನ್ಸ್ ಆರ್ ಎಜುಕೇಷನ್. ಇದಕ್ಕೆ ಸೆಕೆಂಡ್ ಲ್ಯಾಂಗ್ವೇಜನ್ನು ನಾವು ಕಲೀಲಿಕ್ಕೆ ಇನ್ಸ್ಟ್ರಕ್ಷನ್ಸ್ ಬೇಕು, ಆಮೇಲೆ ಎಜುಕೇಷನ್ ಬೇಕು. ಇದರ ಮುಖಾಂತರ ನಾವು ಸೆಕೆಂಡ್ ಲ್ಯಾಂಗ್ವೇಜನ್ನು ಕಲಿತೀವಿ. ಲರ್ನರ್ಸ್ ರೀಚ್ ನೇಟಿವ್ ಫ್ಲೂಯೆನ್ಸಿ, ನಾವು ಮಾತೃಭಾಷೆನ ಒಂದು ನಿರರ್ಗಳವಾಗಿ ಇಲ್ಲಿ ಮಾತನಾಡ್ತೀವಿ ಅಕ್ವೈರ್ ಮುಖಾಂತರ. ಸೆಕೆಂಡ್ ಲ್ಯಾಂಗ್ವೇಜ್ ಆಫನ್ ಡಿಫಿಕಲ್ಟ್ ಟು ರೀಚ್ ನೇಟಿವ್ ಲೈಕ್ ಫ್ಲೂಯೆನ್ಸಿ, ಅಷ್ಟೊಂದು ನಾವು ಸೆಕೆಂಡ್ ಲ್ಯಾಂಗ್ವೇಜನ್ನು ಫ್ಲೂಯೆನ್ಸಿಯಾಗಿ ನಿರರ್ಗಳವಾಗಿ ಮಾತನಾಡಲಿಕ್ಕೆ ಆಗಲ್ಲ. ಇನ್ನೊಂದಿಷ್ಟು ಡಿಫ್ರೆನ್ಸ್ ಇದ್ದಾವೆ ನೋಡಿ ಫಸ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ. ಫಸ್ಟ್ ಲ್ಯಾಂಗ್ವೇಜ್ ಅಕ್ವೈರ್ಡ್ ಫ್ರಾಮ್ ಬರ್ತ್ ಬೈ ಆ್ಯಕ್ಟಿವ್ಲಿ ಲಿಸ್ನಿಂಗ್ ಟು ಪೇರೆಂಟ್ಸ್ ಕಮ್ಯುನಿಕೇಟಿಂಗ್ ವಿತ್ ಯು, ಅಂದರೆ ಪೇರೆಂಟ್ಸ್ ಮುಖಾಂತರ ಆ್ಯಕ್ಟಿವ್ ಆಗಿ ನಾವು ಅನುಕರಣೆ ಮಾಡಿ ಕೇಳುವುದರ ಮುಖಾಂತರ ಅದನ್ನು ಅರ್ಚನೆ ಮಾಡಿಕೊಂಡು ತಂದೆ ತಾಯಿಗಳ ಜೊತೆ ಕಮ್ಯುನಿಕೇಟ್ ಮಾಡೋ ಮುಖಾಂತರ ನಾವು ಮಾತೃಭಾಷೆನ ಕಲಿತೀವಿ. ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಲ್ಯಾಂಗ್ವೇಜ್ ಯೂಸುವಲಿ ಲರ್ನ್ಡ್ ಆ್ಯಟ್ ಅ ಲೇಟರ್ ಸ್ಟೇಜ್ ಆಫ್ಟರ್ ಅ ಮದರ್ ಟಂಗ್. ಆಫ್ಟರ್ ಮದರ್ ಟಂಗನ್ನು ನಾವು ಕಲಿತ ನಂತರ ಒಂದು ಭಾಷೆನ ಕಲಿತೀವಲ್ಲ ಅದು ಯಾವ ಮುಖಾಂತರ ಅನುಕರಣೆ ಅಲ್ಲ, ಲರ್ನ್ಡ್ ಅಂದರೆ ಕಲಿಕೆಯ ಮುಖಾಂತರ ನಾವು ಕಲಿತೀವಲ್ಲ ಅದೇನು ಸೆಕೆಂಡ್ ಲ್ಯಾಂಗ್ವೇಜ್. ಫಸ್ಟ್ ಲ್ಯಾಂಗ್ವೇಜಲ್ಲಿ ನೇಟಿವ್ ಲ್ಯಾಂಗ್ವೇಜ್, ಮದರ್ ಟಂಗ್, ನೇಟಿವ್ ಟಂಗ್. ಫಸ್ಟ್ ಲ್ಯಾಂಗ್ವೇಜ್ಗೆ ಏನಂತಾರೆ ನೇಟಿವ್ ಲ್ಯಾಂಗ್ವೇಜ್ ಅನ್ನೋ ಅಂತಾರೆ, ಮದರ್ ಟಂಗ್ ಅನ್ನೋ ಅಂತಾರೆ, ಆಮೇಲೆ ನೇಟಿವ್ ಟಂಗ್ ಅನ್ನೋ ಅಂತಾರೆ, ಮತ್ತು ನ್ಯಾಚುರಲ್ ಲ್ಯಾಂಗ್ವೇಜ್ ಕೂಡ ಅಂತಾರೆ, ಹೋಮ್ ಲ್ಯಾಂಗ್ವೇಜ್ ಕೂಡ ಅಂತಾರೆ. ಎಕ್ಸಾಮ್ನಲ್ಲಿ ಕೇಳಬಹುದು ನಿಮಗೆ ಡೈರೆಕ್ಟಾಗಿ ಫಸ್ಟ್ ಲ್ಯಾಂಗ್ವೇಜ್ ಅಂತ ಕೊಡೋದೇ ನೇಟಿವ್ ಲ್ಯಾಂಗ್ವೇಜ್ ಅಂತ ಕೂಡ ಹಾಕಬಹುದು, ಮದರ್ ಟಂಗ್ ಅಂತ ಕೂಡ ಹಾಕಬಹುದು, ಅಥವಾ ಹೋಮ್ ಲ್ಯಾಂಗ್ವೇಜ್ ಅಂತ ಕೂಡ ಹಾಕಬಹುದು, ನ್ಯಾಚುರಲ್ ಲ್ಯಾಂಗ್ವೇಜ್ ಅಂತ ಕೂಡ ಹಾಕಬಹುದು. ಆಗ ನೀವು ಕನ್ಫ್ಯೂಸ್ ಆಗಬಾರ್ದು. ಆ ರೀತಿ ಕ್ವಶನ್ಸ್ ಬಂದರೆ ಇದು ಫಸ್ಟ್ ಲ್ಯಾಂಗ್ವೇಜ್ ಬಗ್ಗೆನೇ ಕ್ವಶನ್ಸ್ ಕೇಳ್ತಿದ್ದಾರೆ ಅಂತ ನೀವು ತಿಳ್ಕೊಬೇಕು. ಈ ಒಂದಿಷ್ಟು ನೀವು ಕೀ ಪಾಯಿಂಟ್ಸ್ನ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಫಸ್ಟ್ ಲ್ಯಾಂಗ್ವೇಜ್ಗೆ ಏನೇನಂತಾರೆ ನೇಟಿವ್ ಲ್ಯಾಂಗ್ವೇಜ್, ಮದರ್ ಟಂಗ್, ನೇಟಿವ್ ಟಂಗ್, ನ್ಯಾಚುರಲ್ ಲ್ಯಾಂಗ್ವೇಜ್, ಹೋಮ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಇನ್ನು ಸೆಕೆಂಡ್ ಲ್ಯಾಂಗ್ವೇಜ್ಗೆ ನಾನ್ ನೇಟಿವ್ ಲ್ಯಾಂಗ್ವೇಜ್, ನಾನ್ ನೇಟಿವ್ ಟಂಗ್ ಅಂತ ಕರೀತಾರೆ. ಆಮೇಲೆ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತ ಕೂಡ ಕರೀತಾರೆ, ಆಫ್ಟರ್ L1 ಅಂತ ಕೂಡ ಕರೀತಾರೆ. ಈ ರೀತಿ ಕ್ವಶನ್ಸ್ ಬಂದರೆ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತಹ ಕ್ವಶನ್ ಅಂತ ತಿಳ್ಕೋಬೇಕು. ಇಟ್ ಈಸ್ ಲೆಸ್ ಕಾಂಪ್ಲೆಕ್ಸ್, ಬೇಬೀಸ್ ಲರ್ನ್ ಇಟ್ ಎಫರ್ಟ್ಲೆಸ್ಲಿ. ಇಲ್ಲೇ ಮಕ್ಕಳು ಯಾವುದೇ ರೀತಿ ಎಫರ್ಟ್ ಹಾಕಿ ಕಲಿಯೋದಿಲ್ಲ ಫಸ್ಟ್ ಲ್ಯಾಂಗ್ವೇಜನ್ನು. ಮಾತೃಭಾಷೆಯನ್ನು ಅನುಕರಣೆ ಮುಖಾಂತರ ಏನು ಮಾಡುತ್ತೆ ಮಗು ಕಲಿಯುತ್ತೆ. ಇಟ್ ಈಸ್ ಲರ್ನ್ಡ್ ಆ್ಯಕ್ಟಿವ್ಲಿ ಬೈ ಸ್ಟಡಿಂಗ್ ಗ್ರಾಮರ್ ರೂಲ್ಸ್ ಆ್ಯಂಡ್ ಮನಿ ಕಾನ್ಸೆಪ್ಟ್ಸ್. ಇಲ್ಲಿ ಗ್ರಾಮರ್ ರೂಲ್ಸ್ನ ಕಲಿತು ಆ್ಯಕ್ಟಿವ್ಲಿ ಲರ್ನ್ ಆಗಿ ಕಲಿತೆ. ಇಲ್ಲಿ ಮಗು ಏನು ಮಾಡುತ್ತೆ ಆ್ಯಕ್ಟಿವ್ಲಿ ಸ್ಟಡಿ ಮಾಡುತ್ತೆ, ಸ್ಟಡಿ ಮುಖಾಂತರ ಗ್ರಾಮರ್ ರೂಲ್ಸ್ನ ಕಲಿಯುತ್ತೆ, ತುಂಬ ಕಾನ್ಸೆಪ್ಟ್ಸ್ನ ಕಲಿಯುತ್ತೆ. ಈ ರೀತಿ ಕಲಿಕೆಯ ಮುಖಾಂತರ ಎರಡನೇ ಭಾಷೆನ ಸೆಕೆಂಡ್ ಲ್ಯಾಂಗ್ವೇಜನ್ನು ಕಲಿಯುತ್ತೆ. ಫಸ್ಟ್ ಲ್ಯಾಂಗ್ವೇಜಲ್ಲಿ ಇಟ್ ಈಸ್ ಅಬ್ರಿವೇಟೆಡ್ ಆ್ಯಸ್ ಅ L1. ಫಸ್ಟ್ ಲ್ಯಾಂಗ್ವೇಜಿಗೆ ನಾವೇನಂತ ಕರಿತೀವಿ L1 ಅಂದರೆ ಲ್ಯಾಂಗ್ವೇಜ್ ಫಸ್ಟ್. ಇಟ್ ಈಸ್ ಅಬ್ರಿವೇಟೆಡ್ ಆ್ಯಸ್ ಅ L2 ಅಂದರೆ ಲ್ಯಾಂಗ್ವೇಜ್ ಸೆಕೆಂಡ್. ಈಗ
ಮಲ್ಟಿಲಿಂಗ್ವಾಲಿಸಮ್ ಅಂದರೆ ಬಹುಭಾಷಾ ತತ್ವ. ಈಗ ಒಂದು ಕ್ಲಾಸಿನಲ್ಲಿ ಬೇರೆ ಬೇರೆ ಭಾಷೆನ ಮಾತನಾಡುವಂಥ ಮಕ್ಕಳಿರುತ್ತಾರೆ. ಒಂದು ಮರಾಠಿ, ಇಂಗ್ಲೀಷ್ ಆಯಿತು, ಆಮೇಲೆ ಉರ್ದು, ಕನ್ನಡ, ಈ ರೀತಿ ಬೇರೆ ಬೇರೆ ಭಾಷೆ ಮಾತನಾಡುವಂಥ ಮಕ್ಕಳಿರುವಂಥ ಕ್ಲಾಸಿನಲ್ಲಿ ನಾವು ಅದೊಂದು ತೊಂದರೆ, ಅದೊಂದು ತಲೆನೋವು ಅಂತ ಅನ್ಕೋಬಾರ್ದು. ಅದೊಂದು ಚಾಲೆಂಜ್ ಆಗಿ ನಾವು ಅದನ್ನು ಸ್ವೀಕರಿಸಬೇಕು. ಮಲ್ಟಿಲಿಂಗ್ವಾಲಿಸಮ್ ಅಂತ ಬಂದಾಗ ಒಂದು ಕ್ವಶನ್ ಬರುತ್ತೆ, ಆ್ಯಸ್ ಅ ಅಸೆಟ್, ಆ್ಯಸ್ ಅ ರಿಸೋರ್ಸ್, ಆ್ಯಸ್ ಅ ಚಾಲೆಂಜ್. ಈ ರೀತಿ ಬಂದಾಗ ನಾವು ಅದನ್ನು ಆ್ಯಸ್ ಅ ಅಸೆಟ್ ಅಥವಾ ಆ್ಯಸ್ ಅ ರಿಸೋರ್ಸ್ ಇದನ್ನು ಚೂಸ್ ಮಾಡಬೇಕು. ಅಂದರೆ ಮಲ್ಟಿಲಿಂಗ್ವಾಲಿಸಮ್ ಇದೊಂದು ನಾವೇನು ಸಂಪನ್ಮೂಲವನ್ನಾಗಿ ತೆಗೆದುಕೊಳ್ಬೇಕು. ಅದನ್ನು ಬಿಟ್ಟು ಇದೊಂದು ತೊಂದರೆ ಅಂತ ಆಯಿತು, ಇದು ತಲೆನೋವು, ಈ ರೀತಿಯೆಲ್ಲ ನಾವು ಅನ್ಕೋಬಾರ್ದು. ಮಲ್ಟಿಲಿಂಗ್ವಾಲಿಸಮ್ದಿಂದ ಏನೆಲ್ಲ ನಮಗೆ ಅಪಾರ್ಚುನಿಟಿ, ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಅಂತ ನೋಡೋಣ. ನೋಡಿ, ಇದೊಂದು ಏನು ಆಪರ್ಚುನಿಟಿ ಅಂತ ತಿಳ್ಕೊಬೇಕು. ರಿಸೋರ್ಸ್, ಅಸೆಟ್, ಇಲ್ಲಿ ನಾನು ಹೈಲೈಟ್ ಮಾಡಿದ್ದೀನಿ ಬಿಕಾಸ್ ಈ 3 ಪಾಯಿಂಟ್ಸನ್ನೇ ಏನು ಎಕ್ಸಾಮ್ನಲ್ಲಿ ಬರ್ತವೆ. ನಾನು ನಾಳೆ ಕ್ವಶನ್ಸ್ನ ಚರ್ಚೆ ಮಾಡ್ತೀನಲ್ವ, ಆಗ ನಿಮಗೆ ಗೊತ್ತಾಗುತ್ತೆ. ಎಲ್ಲ ವರ್ಡ್ಸ್ಗಳು ಕೂಡ ಅದರಲ್ಲಿ ಬಂದಿರುತ್ತೆ. ಈಗ ಬೆನಿಫಿಟ್ಸ್ ಆಫ್ ಮಲ್ಟಿಲಿಂಗ್ವಾಲಿಸಮ್. Benefits of multilingualism. They learn languages from each other. ಮಕ್ಕಳು ಏನು ಮಾಡ್ತಾರಲ್ಲೇ ತಮ್ಮಲ್ಲಿ ಬೇರೆ ಬೇರೆ ಭಾಷೆಯನ್ನು ಕಲಿತಾರೆ. ಮರಾಠಿ ಮಾತನಾಡುವಂಥ ಮಗು ಕನ್ನಡ ಆಯಿತು, ಕನ್ನಡ ಮಾತನಾಡುವಂಥ ಮಗು ಮರಾಠಿ ಆಯಿತು. ಈ ರೀತಿ ಅವ್ರದ್ದೇನು ಕಮ್ಯುನಿಕೇಟಿಂಗ್ ಮಾಡ್ತಾ ಬೇರೆ ಬೇರೆ ಭಾಷೆಯನ್ನು ಕಲಿತಾರೆ. ಇದೊಂದು ಬೆನಿಫಿಟ್ಸ್. ಇದರಲ್ಲಿ ಮಕ್ಕಳಲ್ಲಿ ಹಲವಾರು ಭಾಷೆಯನ್ನು ಕಲೀಲಿಕ್ಕೆ ಇದೊಂದು ಅವಕಾಶ. ಸೆಕೆಂಡ್, ಕಾಗ್ನಿಟಿವ್ ಶಾರ್ಪ್ನೆಸ್ ಆ್ಯಂಡ್ ಮೋರ್ ಅನಲಿಟಿಕಲ್. ಇದರಲ್ಲಿ ಕಾಗ್ನಿಟಿವ್ ಇನ್ನೊಂದು ಸಂವೇಗಾತ್ಮಕ ಬುದ್ಧಿಶಕ್ತಿ ಕೂಡ ಬೆಳೆಯುತ್ತೆ ಇದರಿಂದ. ಆಮೇಲೆ ಕ್ರಿಯೇಟಿವ್ ಅಂದರೆ ಬೇರೆ ಬೇರೆ ಭಾಷೆಯನ್ನು ಕಲಿಯೋದ್ರಿಂದ ವರ್ಡ್ಸ್ಗಳ ಉತ್ಪತ್ತಿ ಆಯಿತು. ಒಂದು ವಸ್ತುವಿಗೆ ಯಾವ ರೀತಿ ಕರೀತಾರೆ, ಆ ಭಾಷೆಯಲ್ಲಿ ಏನು ಕರೀತಾರೆ ಅಂತ ಮಕ್ಕಳು ಯೋಚಿಸ್ತಾ ತೊಡಗುತ್ತೆ. ಆಮೇಲೆ ಸೋಷಿಯಲಿ ಟಾಲರೆಂಟ್. ಇದರಿಂದ ಅವರವರ ಯಾವ್ಯಾವ ಜಾತಿ ಅಂದರೆ ಈಗ ಮರಾಠಿ ಆಯಿತು, ಕನ್ನಡ, ಅವರ ಸಾಮಾಜಿಕ ಒಂದು ಅವರು ಯಾವ ಹಬ್ಬವನ್ನು ಆಚರಿಸ್ತಾರೆ, ನಾವು ಯಾವುದನ್ನು ಆಚರಿಸ್ತೀವಿ, ಈ ರೀತಿ ಮಕ್ಕಳಿಗೆ ಏನಾಗುತ್ತೆ ಗೊತ್ತಾಗಿ ಅದರಲ್ಲಿ ಅವರು ನಾವೆಲ್ಲರೂ ಒಂದೇ ಅನ್ನುವ ಮನೋಭಾವನೆಯನ್ನು ಬೆಳೆಸ್ಕೋತಾರೆ. ಇದರಿಂದ ಸೋಷಿಯಲಿ ಅವರು ಟಾಲರೆಂಟ್ ಆಗ್ತಾರೆ. ಯಾವುದೇ ರೀತಿ ಇವರು ಅಂತ ಈ ರೀತಿ ಭಿನ್ನಾಭಿಪ್ರಾಯ ಮಕ್ಕಳಲ್ಲಿ ಮೂಡಲ್ಲ. ಈ ರೀತಿ ಬಹುಭಾಷಾ ತತ್ವ ಇರುವಂತಹ ಸ್ಕೂಲಲ್ಲಿ ಎಲ್ಲ ಭಾಷೆ ಮಕ್ಕಳು ಮಾತನಾಡುವಂಥ ಮಕ್ಕಳಿರುವಂತಹ ಸ್ಕೂಲಲ್ಲಿ ಏನಾಗುತ್ತೆ, ಎಲ್ಲ ಮಕ್ಕಳು ನಾವೆಲ್ಲರೂ ಒಂದೇ ಅನ್ನುವ ಮನೋಭಾವ ಮಕ್ಕಳಲ್ಲಿ ಬೆಳೆಯುತ್ತೆ. ಇನ್ನು ಡೈವರ್ಜೆಂಟ್ ಥಿಂಕಿಂಗ್ ಅಂದರೆ ಔಟ್ ಆಫ್ ದ ಬಾಕ್ಸ್. ಅಂದರೆ ನಾವೀಗ ಒಂದು ಪ್ರಶ್ನೆನೇ ಕೇಳಿದ ಒಂದೇ ಉತ್ತರವನ್ನು ಹೇಳಿದ್ರೆ ಅದೇನಾಗುತ್ತೆ, ಕನ್ವರ್ಜೆಂಟ್ ಥಿಂಕಿಂಗ್ ಆಗುತ್ತೆ. ಡೈವರ್ಜೆಂಟ್ ಥಿಂಕಿಂಗ್ ಅಂದರೆ ಒಂದೇ ಪದಕ್ಕೇನು ಒಂದೇ ಪ್ರಶ್ನೆಗೇನು ಬೇರೆ ಬೇರೆ ರೀತಿಯಾಗಿ ನಾವು ಉತ್ತರವನ್ನು ಹೇಳ್ತೀವಿ. ಈ ರೀತಿ ಮಕ್ಕಳಲ್ಲಿ ಈ ಡೈವರ್ಜೆಂಟ್ ಥಿಂಕಿಂಗ್ ಕೂಡ ಮಲ್ಟಿಲಿಂಗ್ವಾಲಿಸಮ್ದಿಂದ ಬೆಳೆಯುತ್ತೆ. ಈ ಎಲ್ಲ ಬೆನಿಫಿಟ್ಸ್ಗಳನ್ನು ನೀವು ನೆನಪಿಟ್ಕೊಳ್ಳಿ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಇವೆ. ಮಲ್ಟಿಲಿಂಗ್ವಾಲಿಸಮ್ದಿಂದ ಏನೆಲ್ಲ ಬೆನಿಫಿಟ್ಸ್ ಆಗ್ತವೆ ಅಂತ ಒಂದಿಷ್ಟು ಆಪ್ಷನ್ಸ್ ಕೊಟ್ಟು ಇದರಲ್ಲಿ ಯಾವುದಲ್ಲ ಆಕ್ಸೆಪ್ಟ್ ಅಂತ ಕೊಟ್ಟಾಗ ನಾವು ಆರಾಮಾಗಿ ಚೂಸ್ ಮಾಡ್ಬೋದು. ಇವನ್ನೆಲ್ಲ ನೆನ್ಪಿಟ್ಕೊಂಡು ನಿಮಗೆ ತುಂಬ ಈಸಿ ಆಗುತ್ತೆ ಆನ್ಸರ್ನ ಚೂಸ್ ಮಾಡಲಿಕ್ಕೆ. ಈಗ ಸ್ಟೇಟಸ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ. ಇಂಗ್ಲೀಷ್ ಲ್ಯಾಂಗ್ವೇಜ್ದು ಸ್ಟೇಟಸ್ ಏನಿದೆ ನಮ್ಮ ಇಂಡಿಯಾದಲ್ಲಿ, ಇದರ ಮೇಲೆ ಕೂಡ ತುಂಬ ಕ್ವಶನ್ಸ್ ರೈಸ್ ಆಗ್ತವೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಅಸೋಸಿಯೇಟ್ ಆಫೀಸಿಯಲ್ ಲ್ಯಾಂಗ್ವೇಜ್ ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್. ಇಂಗ್ಲೀಷ್ ಲ್ಯಾಂಗ್ವೇಜ್ ಈಸ್ ಅಂತ ಕೆಳಗಡೆ ಗ್ಲೋಬಲ್, ಸೆಕೆಂಡ್ ಲ್ಯಾಂಗ್ವೇಜ್, ಫಾರಿನ್ ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್, ಈ ರೀತಿ ಆಪ್ಷನ್ಸ್ ಹಾಕಿರ್ತಾರೆ. ಅವಾಗ ನಾವಿಲ್ಲಿ ಏನು ಚೂಸ್ ಮಾಡಬೇಕು, ಅಸೋಸಿಯೇಟ್ ಆಫೀಸಿಯಲ್ ಲ್ಯಾಂಗ್ವೇಜ್ ಅಂತ ಚೂಸ್ ಮಾಡಬೇಕು. ಸೆಕೆಂಡ್, ಅಕಾರ್ಡಿಂಗ್ ಟು NCF 2005 ಇಂಗ್ಲೀಷ್ ಈಸ್ ಇನ್ ಇಂಡಿಯಾ ಗ್ಲೋಬಲ್ ಲ್ಯಾಂಗ್ವೇಜ್. ಇದು ಕೂಡ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಇನ್ನೂ ಅದರಿಂದ ಸೆಕೆಂಡ್ ಲ್ಯಾಂಗ್ವೇಜ್ ಇದಕ್ಕೆ ಆನ್ಸರ್ ಬರುತ್ತೆ ಅಂತಾರೆ. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲ, ಗ್ಲೋಬಲ್ ಲ್ಯಾಂಗ್ವೇಜ್. NCF ಪ್ರಕಾರ ಅಂತ ಕೇಳಿದರೆ NCF 2005 ಅಂತ ಕೊಟ್ಟರೆ ನೀವು ಗ್ಲೋಬಲ್ ಲ್ಯಾಂಗ್ವೇಜ್ ಅಂತಲೇ ಚೂಸ್ ಮಾಡಬೇಕು. ಇಲ್ಲಿ ವಿದೌಟ್ NCF ಇಲ್ಲಿ ಏನೂ ಇಲ್ಲದೆ ಜಸ್ಟ್ ಇಂಗ್ಲೀಷ್ ಈಸ್ ಇನ್ ಇಂಡಿಯಾ ಅಂತ ಕೊಟ್ಟರೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಚೂಸ್ ಮಾಡಬೇಕು. ಥರ್ಡ್,
ಅಕಾರ್ಡಿಂಗ್ ಟು NCF 2005 ಇಂಗ್ಲೀಷ್ ಈಸ್ ಇನ್ ಮಲ್ಟಿಲಿಂಗ್ವಲ್ ಕಂಟ್ರಿ. ಈ ರೀತಿ ಕ್ವಶನ್ ಕೇಳಿದಾಗ ನೀವು ಗಾಬರಿಗೊಳಗಾಡಬೇಡಿ. ಅಂದರೆ ಇಲ್ಲೇನು ಮಲ್ಟಿಲಿಂಗ್ವಲ್ ಕಂಟ್ರಿ ಅಂತ ಬಂದಿದೆ ಅಂತ. ಸೊ ಇಲ್ಲಿಯೂ ಕೂಡ ಗ್ಲೋಬಲ್ ಲ್ಯಾಂಗ್ವೇಜ್ ಅಂತಲೇ ಆನ್ಸರ್ ಆಗುತ್ತೆ. NCF 2005 ಇದನ್ನು ನೆನ್ಪಿಟ್ಕೊಳ್ಳಿ. ಇದು ಬಂದರೆ ಏನಾಗುತ್ತೆ, ಗ್ಲೋಬಲ್ ಲ್ಯಾಂಗ್ವೇಜ್. ಇಂಗ್ಲೀಷ್ ಈಸ್ ಇನ್ ಇಂಡಿಯಾ ಅಂತ ಅಷ್ಟೇ ಬಂದರೆ ಸೆಕೆಂಡ್ ಲ್ಯಾಂಗ್ವೇಜ್. ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಅಂತ ಬಂದರೆ ಅಸೋಸಿಯೇಟ್ ಆಫೀಸಿಯಲ್ ಲ್ಯಾಂಗ್ವೇಜ್. ಇದಿಷ್ಟು ಕೀ ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ. ಈ ಒಂದು ಶುಭ ನುಡಿ ನೋಡಿ, ಸೋತೆ ಎಂದು ನೀ ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ, ಏಕೆಂದರೆ ಯಾರಿಗೆ ಗೊತ್ತು ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಿರಬಹುದು. ನಾನು ಸೋತೆ ಅಂತ ಇಲ್ಲಿ ನಿರಾಶೆ ಆಗಿ ಕೂಡಬಾರ್ದು. ಸೋತ್ರೆ ಏನಾಯಿತು, ನೆಕ್ಸ್ಟ್ ಇದೆ ಅಲ್ವಾ, ಅದಕ್ಕಾದರೂ ನಾವೇನು ಮಾಡಬೇಕು, ಪ್ರಿಪೇರ್ ಆಗಿ ಮುಂದಿನ ಭವಿಷ್ಯಕ್ಕೆ ಹೆಜ್ಜೆಯನ್ನು ನಾವು ಇಡಬೇಕು. ಆ ಹೆಜ್ಜೆಯನ್ನು ನಾವು ಹಿಂದಿಡಬಾರ್ದು. ಯಾಕೆಂದರೆ ಹಿಂದಿಟ್ಟಂದ್ರೆ ಅದೇ ಆ ಹೆಜ್ಜೆನೇ ನಮ್ಮದು ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆ ಆಗಿರಬಾರ್ದಲ್ವಾ. ಸೊ ಯಾವಾಗಲೂ ನಾವೇನು ಮಾಡಬೇಕು, ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಐ ಹೋಪ್ ನಿಮಗೆ ಈ ಎಲ್ಲ ನಾ ಹೇಳಿದ ಕಂಟೆಂಟ್ ಎಲ್ಲ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಈಗ ಯಾರು ಹೊಸವಾಗಿ ನೋಡ್ತಾ ಇದ್ದಾರಲ್ವ, ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಆಫ್ ಯು.